ಬರ್ರಿ ಸರ, ನಿಮ್ದೇ ಹಾದಿ ನೋಡತ್ತಿದ್ದು ಬರ್ರಿ ಸರ. ಆಗಳಿಂದ ನೀವು ಬರ್ತೀರಂತ ಹಾದಿನಕ್ಕ. ಈಗ ಮತ್ತೊಂದು ಬಿಗ್ ಟ್ವಿಸ್ಟ್, ರಾಜು ಕಾಗೆ ಅವರು ಸಹ ಈಗ ಸಂಗಮ್ ಹೋಟೆಲ್ಗೆ ಆಗಮಿಸಿದ್ದಾರೆ. ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅದೇನಂತಂದರೆ, ರಾಜು ಕಾಗೆ ಅವರು ಸಹ ಈಗ ಬೆಳಗಾವಿಯ ಸಂಗಮ್ ಹೋಟೆಲ್ನಲ್ಲಿ ನಡೆಯುತ್ತಿರುವಂಥ ಸಭೆಗೆ ಹಾಜರಾಗಿದ್ದಾರೆ. ಒಟ್ಟಾರೆಯಾಗಿ ಚಿತ್ರಣ ಸ್ಪಷ್ಟವಾಗಿದೆ. ಬಹುಶಃ ಅವಿರೋಧವಾಗಿ ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಸದ್ಯಕ್ಕೆ ಕಾಣ್ತಾ ಇದ್ದಾವೆ. ಯಾಕಂತಂದರೆ ರಾಜು ಕಾಗೆ ಮತ್ತು ಗಣೇಶ್ ಹುಕ್ಕೇರಿ ಇಬ್ಬರೂ ಸಹ ಸಂಗಮ್ ಹೋಟೆಲ್ನಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರು ಸಭೆ ನಡೆಸ್ತಾ ಇದ್ದಾರೆ, ಆ ಸಭೆಗೆ ಇಬ್ಬರು ಕೂಡ ಈಗ ಹಾಜರಾಗಿದ್ದಾರೆ. ಒಟ್ಟಾರೆಯಾಗಿ ಈಗ ಬೆಳಗಾವಿ DCC ಬ್ಯಾಂಕಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಏನು ಚುನಾವಣೆ ನಡೆಯುವಂಥ ಸಾಧ್ಯತೆ ಇತ್ತು. ಆದರೆ ಅದು ಅವಿರೋಧವಾಗಿ ಆಯ್ಕೆಯಾಗುವಂಥ ಈಗ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದ್ದಾವೆ. ಈಗ ಈ ಮೊದಲು ಗಣೇಶ್ ಹುಕ್ಕೇರಿ ಅವರು ಬೆಳಗಾವಿಯ ಸಂಗಮ್ ಹೋಟೆಲ್ಗೆ ಆಗಮಿಸಿದರು. ಈಗ ಸದ್ಯಕ್ಕೆ ರಾಜು ಕಾಗೆ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ನಡೆಸ್ತಿರುವಂಥ ಸಭೆಗೆ ಹಾಜರಾಗಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಡೌಟ್ಸ್ಗಳು ಅಂದರೆ ಅನುಮಾನಗಳಿಗೆ ತೆರೆ ಬಿದ್ದಿವೆ. ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿವೆ. ದಾರಿ ಸುಗಮವಾಗಿದೆ. ಬೆಳಗಾವಿ DCC ಬ್ಯಾಂಕಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ಅವಿರೋಧವಾಗಿ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಗೀತದೆ. ಇಬ್ಬರ ಹೆಸರುಗಳು ಅಧಿಕೃತವಾಗಿ ಪ್ರಕಟ ಆಗ್ತವೆ. ಅಲ್ಲಿವರೆಗೆ ಕಾಯ್ತಾ ಇರಿ, ನೋಡ್ತಾ ಇರಿ. ಬೆಳಗಾವಿ ಸುದ್ದಿ .com